ನಾವು ತುಂಬ ಅವೈಲೇಬಲ್ ಇದ್ದಾಗ ನಮ್ಮ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ದೇ ಸ್ಟಾಪ್ ವ್ಯಾಲ್ಯೂಯಿಂಗ್ ಯು. ನಾವು ಜಾಸ್ತಿ ಕಾನ್ಸ್ಟೆಂಟ್ಲಿ ಹೆಲ್ಪ್ ಮಾಡ್ತಾನೆ ಇದ್ದಾಗ ದೇ ಸ್ಟಾರ್ಟ್ ಯೂಸಿಂಗ್ ಯು. ನಮ್ಮನ್ನು ಬಳಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ನಾವು ಸೆಟಲ್ ಫಾರ್ ಲೆಸ್, ಕಾಂಪ್ರಮೈಸ್ ಆಗೋಣ ಅಂತಂದಾಗ ದೇ ನೆವರ್ ಆಫರ್ ಯು ಮೋರ್. ಜಾಸ್ತಿ ಕೊಡೋದಕ್ಕೆ ಪ್ರಯತ್ನ ಪಡೋದೇ ಇಲ್ಲ ಅಂತಾರೆ. ಆ್ಯಂಡ್ ನಾವು ಲಿಮಿಟ್ ಸೆಟ್ ಮಾಡಿಲ್ಲ ಅಂತಂದರೆ ದೇ ಟೇಕ್ ಯು ಫಾರ್ ಕಂಟ್ರೋಲ್. ನೌ ದ ಚಾಯ್ಸ್ ಇಸ್ ಯಾರ್ಸ್. ವೆಲ್ಕಮ್ ಟು ಡೇ 46 ಆಫ್ ಮೈ 75 ಡೇಸ್ ಸೆಲ್ಫ್ ಚಾಲೆಂಜ್. ಇವತ್ತಿನ ತಿಂಡಿಗೆ ಅಮ್ಮ ದೋಸೆ ಹಿಟ್ಟನ್ನ ಕೊಟ್ಟು ಕಳಿಸಿದ್ರು. ಚೆನ್ನಾಗೆ ಫರ್ಮೆಂಟ್ ಆಗಿತ್ತು. ಸೊ ದೋಸೆಗೆ ನಾನು ಆಲೂಗಡ್ಡೆ ಪಲ್ಯನ ಮಾಡಿಕೊಂಡು ತೆಂಗಿನಕಾಯಿ ಚಟ್ನಿನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ವೆರಿ ಸಿಂಪಲ್, ಬಟ್ ಇದನ್ನು ಬಿಸಿ ಬಿಸಿ ತಿಂತಾ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಟಿಫನ್ ಬಾಕ್ಸ್ಗೆ ಅಷ್ಟಾಗಿ ಚೆನ್ನಾಗಿರೋದಿಲ್ಲ, ಬಟ್ ಎನಿವೇಸ್ ಇದೇ ಇತ್ತು ಅಂತ ಅದನ್ನೇ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಮಾರ್ನಿಂಗ್ ಡ್ರಿಂಕ್ಗೆ ನಾನು ಜೀರಾ ವಾಟರ್ನ ತೊಗೊಂಡಿದ್ದೀನಿ. ಒಂದು ಕಮೆಂಟಲ್ಲಿ ಬಂದಿತ್ತು, ಎವ್ರಿ ಡೇ ಜೀರಾ ವಾಟರ್ ತೊಗೊಂಡ್ರೆ ನಿಮಗೆ ಕ್ರಾಮ್ಸ್, ಪೇನ್ ಆ ಥರ ಎಲ್ಲ ಬರೋದಿಲ್ವ ಅಂತ. ಖಂಡಿತವಾಗ್ಲೂ ಇಲ್ಲ. ಬಾಡಿ ಹೀಟ್ ಆಗುತ್ತೆ, ಆ ಟೈಮಲ್ಲಿ ನಾವು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಸೊ ಈ ಥರ ಇದ್ದಾಗ ನಾನು ಸಂಜೆ ಎಳ್ನೀರನ್ನ ತೊಗೊತೀನಿ, ಅಥವಾ ಕೋಸಂಬರಿನ ಅಥವಾ ಮಜ್ಜಿಗೆನ ಕುಡಿತೀನಿ. ಈ ಥರ ಬಾಡಿನ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಜಾಸ್ತಿ ಬೆಳಗ್ಗೆ ಹೊತ್ತು ಏನು ಪ್ರಿಪೇರ್ ಮಾಡೋದಕ್ಕೆ ಟೈಮ್ ಸಾಕಾಗ್ತಾಯಿಲ್ಲ. ಬ್ಯಾಂಗ್ಳೂರ್ ವೆದರ್ ತುಂಬಾ ಡಿಫ್ರೆಂಟ್ ಆಗಿದೆ, ಎದೊಳೋದಕ್ಕೆ ಕಷ್ಟ ಆಗ್ತದೆ. ಸೊ ಒನ್ ಡಿಶ್ನ ಮಾತ್ರ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಫ್ರೂಟ್ಗೆ ನಾನಿವತ್ತು ಪೊಮೊಗ್ರನೇಟ್ನ ಕ್ಯಾರಿ ಮಾಡ್ತಾಯಿದ್ದೀನಿ. ಸೊ ಕಿಚನೆಲ್ಲ ಕ್ಲೀನ್ ಮಾಡಿಟ್ಟು ಕೆಲಸಕ್ಕೆ ಹೊಡ್ತೀನಿ. ವಾಪಸ್ ಬಂದಾಗ ಕಿಚನ್ ಕ್ಲೀನ್ ಇದೆ ಅಂತ ಅಂದಾಗ ಮೈಂಡ್ ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿರುತ್ತೆ. ಲಂಚ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಬೇಗ ಬೇಗ ರೆಡಿಯಾಗಿ ಸ್ಕೂಲ್ಗೆ ಹೋಗಿ, ಸ್ಕೂಲಲ್ಲಿ ಸಿಕ್ಕಾಪಟ್ಟೆ ಕೆಲಸ. ಅದನ್ನು ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಒಂದು ಸ್ವಲ್ಪ ವಾಯ್ಸ್ ಓವರ್ ಕೆಲಸ ಆಯಿತು, ಎಡಿಟಿಂಗ್ ಕೆಲಸ ಆಯಿತು, ಮನೆ ಕೆಲಸ ಕೂಡ ಇತ್ತು. ಸಾಕಷ್ಟು ಕೆಲಸಗಳು ಲೈನ್ಡ್ ಅಪ್ ಇದೆ. ವೆರಿ ವೆರಿ ಬ್ಯುಸಿ. ಬಟ್ ಸ್ವಲ್ಪನೂ ಮೀ ಟೈಮ್ ಅಂತ ಸಿಗ್ತಾನೆ ಇಲ್ಲ ನನಗೆ. ಒಂದು ಸ್ಮಾಲ್ ಮೆಡಿಟೇಷನ್ ಆಗಿರ್ಬೋದು ಅಥವಾ ಚಿಕ್ಕದಾಗಿ ವಾಕ್ ಆಗಿರ್ಬೋದು, ಹೋಗೋದಕ್ಕೆ ಆಗ್ತಾ ಇಲ್ಲ. ಇಟ್ಸ್ ಓಕೆ. ಕೆಲವೊಂದು ದಿನಗಳು ಈ ಥರ ಇರುತ್ತೆ, ಅದನ್ನು ನಾವು ಪಾಸಿಟಿವ್ ಆಗೇ ತೊಗೋಬೇಕಾಗತ್ತೆ. ಇದು ಕೂಡ ಬೇಗ ಪಾಸ್ ಆನ್ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ಡಿನ್ನರ್ಗೆ ನಾನು ಏನೂ ಜಾಸ್ತಿ ಪ್ರಿಪೇರ್ ಮಾಡಿಲ್ಲ, ಅದೇ ದೋಸೆ ಇಟ್ಟಿತ್ತು. ಸೊ ದೋಸೆನ ಹಾಕ್ಕೊಂಡು ಅಮ್ಮ ನನಗೆ ಮಶ್ರೂಮ್ ಸಾಂಬಾರು ಕೊಟ್ಟು ಕಳಿಸಿದ್ರು. ಅದರ ಜೊತೆಗೆ ಚಿಕ್ಕಡಿಕಾಯಿ ಪಲ್ಯ, ಪಕೋಡ ಆ್ಯಂಡ್ ಚಟ್ನಿ ಇಷ್ಟನ್ನೆಲ್ಲ ಕೊಟ್ಟು ಕಳಿಸಿದ್ರು. ಅಮ್ಮ ಪಕ್ಕದಲ್ಲೇ ಇರೋದ್ರಿಂದ ನಿಜವಾಗ್ಲೂ ಸಾಕಷ್ಟು ಹೆಲ್ಪ್ ಆಗ್ತಾ ಇದೆ. ಎಷ್ಟು ಟಯರ್ಡ್ ಆಗಿರುತ್ತೆ ಡಿನ್ನರ್ ಮಾಡೋದಕ್ಕೆ, ಎನರ್ಜಿನೇ ಇರೋದಿಲ್ಲ. ರಿಯಲಿ ಐ ಫೀಲ್ ಐ ಆಮ್ ವೆರಿ ವೆರಿ ಬ್ಲೆಸ್ಡ್ ಆ್ಯಂಡ್ ಲಕ್ಕಿ. ಆ್ಯಂಡ್ ಡಿನ್ನರ್ನ ಮುಗಿಸ್ಕೊಂಡು ಕಿಚನ್ನ ಕ್ಲೀನ್ ಮಾಡಿ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮುಗಿಸ್ಕೊತಾ ಇದ್ದೀನಿ. ಹಾಗೂ ಈಗ ಬುಕ್ ಓದೋದಕ್ಕೆ ಒಂದು ಸ್ವಲ್ಪ ಸಮಯ ಸಿಕ್ತು. ಒಂದು 4 ಪೇಜ್ ಅಟ್ಲೀಸ್ಟ್ ಓದ್ಕೊಂಡೆ. ಇದಾಗಿತ್ತು ಇವತ್ತಿನ ನನ್ನ ದಿನ. ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ಮಿನಿ ವ್ಲಾಗಲ್ಲಿ. ಟೇಕ್ ಕೇರ್ ಆ್ಯಂಡ್ ಬಾಯ್.